ಬಾ. ಹಾಯ್ ಅರವಿಂದ್. ಸಾರಿ, ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಅರವಿಂದ್, ಹೇಳು. ಆ್ಯಕ್ಚುಲಿ ಆಫೀಸಲ್ಲೇ ಹೇಳಬೇಕು ಅಂದ್ಕೊಂಡೆ. ನಾ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಿದ್ದೀನಿ ಕಣೋ. ಮೇ ಬಿ ವೆನ್ಸ್ಡೇ ರಿಟರ್ನ್ ಆಗ್ತೀನಿ. ಓಕೆ ಅರವಿಂದ್. ಆ್ಯಂಡ್ ಒನ್ ಮೋರ್ ಥಿಂಗ್, ಶ್ರುತಿ ಟ್ಯೂಸ್ಡೇ ಆಫೀಸ್ಗೆ ಬರ್ತಾಳೆ. ಓ. ಅಡ್ಮಿನ್ಗೆ ಒಂದು ಫೈಲ್ ಕೊಟ್ಟಿದ್ದೀನಿ, ಅದನ್ನ ಹ್ಯಾಂಡ್ ಓವರ್ ಮಾಡೋ. ಶ್ರುತಿ ಟ್ಯೂಸ್ಡೇ ಬರ್ತಿದ್ದಾಳ? ಯಾ. ಏಯ್, ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಾಯ್ತು ಕಣೋ. ನೀನು ಮತ್ತೆ ವೈಷ್ಣವಿ ತುಂಬಾ ಹೈಲೈಟ್ಸ್ ಆದ್ರಿ ಕಣೋ. ಇನ್ನೇನ್ ಮತ್ತೆ ಪ್ರಪೋಸ್ ಮಾಡ್ಬೋದಲ್ಲ ಅವಳಿಗೆ. ಓಕೆ ಅರವಿಂದ್, ಗುಡ್ ನೈಟ್. ಗುಡ್ ನೈಟ್. ಅವನ್ ಯಾಕೆ ಹಾಗೆ ಹೇಳ್ದ? ಅಂಥದ್ದು ಏನ್ ಮಾಡಿದ್ದೆ ನಾನು? ವೈಷ್ಣವಿ, ಸಾರಿ. ಒಂದ್ಸಲ ನಾನು ಹೇಳದ್ ಕೇಳಿಸ್ಕೊ ಪ್ಲೀಸ್. ಏನ್ ಹೇಳ್ತೀಯಾ? ಐ ವಾಂಟ್ ಟು ಕಿಸ್ ಯು ಅಂತ ಅಂದ್ಯಲ್ಲ, ಇನ್ನು ಏನ್ ಹೇಳ್ತೀಯಾ? ಅದ್ ಹಾಗಲ್ಲ, ಅಂದ್ರೆ ಮಳೆ, AC, ಅದಕ್ಕೆ ಸಾರಿ ಪ್ಲೀಸ್. ಮಳೆ ಎಸಿ ಇದ್ಬಿಟ್ರೆ ಥ್ಯಾಂಕ್ಸ್. ಡೈರೆಕ್ಟ್ ಆಗಿ ಬಂದ್ ಕಿಸ್ ಮಾಡ್ಲಿಲ್ವಲ್ಲ? ಚೀಚಿ, ನಾನು ಅಂತವನಲ್ಲ. ಅದ್ ಹೇಗಾದ್ರೂ ಮಾಡಕ್ಕಾಗತ್ತೆ. ನನ್ನ ಕ್ಯಾರೆಕ್ಟರ್ ಅಷ್ಟೊಂದು ಚೀಪ್ ಅಲ್ಲ. ಒಂದ್ ವೇಳೆ ಮಾಡಿದಿದ್ರೆ ಮೂಳೆ ಮುರಿದು ಹೋಗ್ತಿತ್ತು. ಓ, ಬೋನ್ಸ್. ಬೋನ್ಸೇ. ಬೋನ್ಸ್. ಏನು? ನಂಗೆ ನಿದ್ದೆ ಬರ್ತಿದೆ, ಆದ್ರೂ ನೀನ್ ಹೀಗೆ ಕೇಳ್ತೀಯ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೊತ್ತಾ? ಇವಾಗ ಈ ಮ್ಯಾಟ್ರ್ ಆಫೀಸಲ್ಲಿ ಗೊತ್ತಾದ್ರೆ ಹಾರಿಕಾ, ನೆನ್ನೆದು ನನ್ನ ಸಿಂಗಲ್ ಪಿಕ್ಸ್ನ ಫಾರ್ವರ್ಡ್ ಮಾಡ್ತೀಯಾ? ಓಕೆ. ಐ ಡು. ಎಸ್ ಡಾನ್, ಫ್ರೆಂಡ್ಶಿಪ್ ಅಂದ್ರೆ ಐರನ್ ಮ್ಯಾನ್ದು ಕ್ಯಾಪ್ಟನ್ ಅಮೆರಿಕಾದು ಕಣೋ. ಅಲ್ಲ, ಕ್ಯಾಪ್ಟನ್ ಅಮೆರಿಕಾ ಐರನ್ ಮ್ಯಾನ್ ಎಷ್ಟು ನಂಬ್ತಾನೆ ಗೊತ್ತಾ? ಅದು ಕಣೋ ಫ್ರೆಂಡ್ಶಿಪ್ ಅಂದ್ರೆ. ಮತ್ತೆ ಸಿವಿಲ್ ವಾರಲ್ಲಿ ಯಾಕೋ ರಕ್ತ ಬರೋ ಹೊಡೆದಾಡ್ಕೊಂಡ್ರು? ಲೇ, ಫ್ರೆಂಡ್ಶಿಪ್ ಅಂದ್ರೆ ಯಾವಾಗ್ಲೂ ಆಟ ಆಡ್ಕೊಂಡಿರ್ಬಾರ್ದು ಕಣೋ. ಅವಾಗ ಹೋಗಿ ಫೈಟ್ ಕೂಡ ಇರುತ್ತೆ. ಯಾಕೆ, ನೀನ್ ಸೂಪರ್ ಮ್ಯಾನ್ ಬ್ಯಾಟ್ಮನ್ ಏನ್ ವಾಲಿಬಾಲ್ ಆಡ್ತಾರಾ? ಅವರು ಫೈಟ್ ತಾನೇ ಮಾಡಿದ್ದು. ಆದ್ರೆ ಅವ್ರು ರಕ್ತ ಬರೋಂಗ್ ಕಿತ್ತಾಡ್ಲಿಲ್ವಲ್ಲ? ಬಂದಿರುತ್ತೆ, ಆದ್ರೆ ನಮಗೆ ಕಾಣಿಸಿರಲ್ಲ ಅಷ್ಟೇ. ಏನ್ ಫೈಟ್ ಸೀನು, ಏನ್ ಫ್ರೆಂಡ್ಶಿಪ್. ಅಷ್ಟಕ್ಕೂ ಬ್ಯಾಟ್ ಮ್ಯಾನ್ ವರ್ಸಸ್ ಐರನ್ ಮ್ಯಾನ್ ಅಂತ ಇಡ್ಬೇಕಿತ್ತು, ಸೂಪರ್ ಆಗಿರ್ತಿತ್ತು ಅಲ್ವಾ? ಇಬ್ರು ಹ್ಯೂಮನ್ಸು, ಟೆಕ್ನಾಲಜಿ ಗೊತ್ತು, ಥಿಯೇಟ್ರೇ ಅದ್ರೋಗುತ್ತೆ. ಆದ್ರೆ ಏನ್ ಲಾಭ? ಅದಾಗೋದಿಲ್ಲ. ಅದು ಮಾರ್ವಲು, ಇದು DC. ಅದ್ರಲ್ಲಿ ಏನಿದ್ಯೋ? ಅಲ್ಲ, ಇವಾಗ ನಾರಾಯಣನ ಹೆಸರನ್ನ ನಾಸಾ ಅಂತ ಇಟ್ಟಿಲ್ವಾ? ಅದೇ ರೀತಿ DC ಮಾರ್ವೆಲ್ ಸೇರಿಸಿ DC ಮಾರ್ ಅಂತ ಇಟ್ರೆ ಮತ್ತೆ ಥಿಯೇಟ್ರಲ್ಲಿ ವಿಜಯ್ ಗುರು. ಮನೋಹರ್, ಈ ಕಡೆ ಬಂದು ಕೂತ್ಕೋತೀಯಾ? ಇಲ್ಲ, ಆ ಕಡೆ ಕೂತ್ಕೊಂಡ್ರೆ ಶನ್ನುಗೆ ಈಸಿಯಾಗಿ ಕಾಣುತ್ತೆ ಗೊತ್ತಾ? ಹಾರಿಕಾ, ನೀನ್ ಇಲ್ಲಿ ಬಂದು ಕೂತ್ಕೋತೀಯಾ? ವೈಷ್ಣವಿ, ಇಂಥ ಸಣ್ಣ ವಿಷಯಕ್ಕೆ ಪ್ರೇಮಿಗಳನ್ನ ದೂರ ಮಾಡೋ ಪಾಪ ನನಗೆ ಬೇಡ. ನಾನ್ ಕೂತ್ಕೋತೀನಿ, ಬಾ. ಡಾನ್, ವೈಷ್ಣವಿ ಯಾಕೆ ಪ್ಲೇಸ್ ಚೇಂಜ್ ಮಾಡ್ತಿದ್ದಾಳೆ? ಅಂದ್ರೆ ಪ್ರತಿ ಸಲ ತಿರುಗಿ ನೋಡ್ಬೇಕಾದ್ರೆ ಕತ್ ನೋವು ಬರುತ್ತಲ್ವಾ ಪಕ್ಕದಲ್ಲಿರುವಾಗ. ಅದೇ ಸ್ಟ್ರೈಟ್ ಆಗಿದ್ರೆ ಐ ಕಾಂಟ್ಯಾಕ್ಟ್ ರೊಮ್ಯಾಂಟಿಕ್ ಆಗಿರುತ್ತೆ ಅಂತ. ನಿನಗ್ ಬರಲ್ವಾ ನೆಕ್ ಪೇನು? ಅವಾಗ ಬರ್ತಿತ್ತು, ಆದ್ರೆ ಈಗ ಹುಡುಗರ್ಗೆ ಯಾರು ವಿಕ್ಸ್ ತಿಕ್ಕೋದು ಬೇಕಾಗಲ್ಲ. ಅದಕ್ಕೆ ನಾವೇ ಹಚ್ಕೊಂಡು ಮಲ್ಕೋತೀವಿ, ಜೊತೆ ಫ್ಯಾನ್ ಹಾಕೊಂಡು. ಅಷ್ಟೇ. ಲವ್ ಅಲ್ಲಿ 3rd ಸ್ಟೇಜಿಗೆ ಬಂದ್ಬಿಟ್ಟಿದ್ಯಾ? ಲವ್ ಕಮ್ಮಿ ಆಗ್ತಿದೆ. ಹೌದು, ಶನ್ನು ಎಲ್ಲಿ? ಕಾಫಿ ಕುಡಿಯಕ್ ಹೋಗಿದ್ದಾನ ಕಣೋ. ತುಂಬಾ ಹೊತ್ತಾಯ್ತು, ಬರ್ತಾನ್ ಬಿಡು. ಸುಮ್ಮನೆ ಕೇಳ್ಬಿಟ್ಟೆ. ವೈಷ್ಣವಿನ್ ಹೇಗ್ ಫೇಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಆ ಕಡೆ ಹೋಗಕ್ಕೆ ಭಯ ಆಗ್ತಾ ಇದೆ. ಭಯ? ಯಾಕೋ ಭಯ? ಏನ್ ತಪ್ಪು ಮಾಡಿದ್ಯಾ ಅಂತ? ಚಿಕ್ಕದೆ. ಸೀಟು ಚೇಂಜ್ ಆಯ್ತಾ? ಈ ಟ್ಯುಟೋರಿಯಲ್ನೆಲ್ಲ ಶನುಗ್ ಮೇಲ್ ಮಾಡಾಯ್ತು, ನೀನೊಂದ್ಸಲ ಚೆಕ್ ಮಾಡು.
ಅಯ್ಯೋ, ಕಾಫಿ ತಗೊಂಬರಕ್ಕೆ ಇಷ್ಟೊತ್ತಾ? ಅಂದ್ರೆ ಕಾಫಿ ತುಂಬಾ ಬಿಸಿ ಇತ್ತು, ಹೇಗ್ ಕೂಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಬಂದೆ. ಅದಕ್ಕೆ ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಒಂದು ಮುತ್ತು ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಲೇ ಡಾನ್, ಏನೋ ಮಾತಾಡ್ತಿದ್ಯಾ? ಐ ಮೀನ್ ಊದ್ಕೊಂಡು ಕುಡ್ದಿದ್ರೆ ಸಾಕಾಗ್ತಿತ್ತು ಅಂದೆ. ಓಹ್, ವೈಷ್ಣವಿ, ಈ ವೀಕೆಂಡ್ ಊರಿಗೆ ಹೋಗ್ತೀನಿ ಹಿಂದೆ ಹೋಗ್ಲಿಲ್ವಾ? ಇಲ್ಲ, ಆಗ್ಲಿಲ್ಲ. ಹೌದಾ? ಮತ್ತೆ 2 days ಏನು ಮಾಡಿದೆ? ನಮ್ಮ ಮಾವನ ಮನೆಗೆ ಹೋಗಿದ್ದೆ. ಹಾ, ನಿಮ್ಮ ಮಾವನ ಹತ್ರನೂ ವೈನ್ ಶಾಪ್ಸ್ ಇದೆಯಾ? ನಮ್ಮ ಮಾವ ಬಡ್ಡಿ ವ್ಯಾಪಾರ ಮಾಡ್ತಾರೆ. ಓ, ರಿಸ್ಕಿ ಬಿಸ್ನೆಸ್. ಒಂದ್ ವೇಳೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಕೈಕಾಲಲ್ಲಿರೋ ಮೂಳೆನ ಮುರ್ದು ಹಾಕ್ತಾರೆ. ಮೂಳೆ ಅಂದ್ರೆ ಬೋನ್ಸ್. ಬೋನ್ಸ್? ಬೋನ್ಸ್. 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 ಹಾರಿಕಾ, ಹೇಳು ವೈಷ್ಣವಿ, ಡಾನ್ ನಿನಗೆ ಹೇಗೆ ಪ್ರಪೋಸ್ ಮಾಡ್ದ? ಅದೆಲ್ಲ ಇವಾಗ ಯಾಕೆ ವೈಷ್ಣವಿ? ಹೇಳು ಹಾರಿಕಾ, ನಂಗೂ ಕೇಳಬೇಕು ಅನ್ನಿಸ್ತಿದೆ. ಯಾಕೆ ಮರ್ತೋಗಿದ್ಯಾ? ಮರ್ತೋಗಿಲ್ಲ ಮನೋಹರ್, ಇಂಥ ವಿಷಯನ ಗರ್ಲ್ ಫ್ರೆಂಡ್ ಬಾಯಿಂದ ಕೇಳಿದ್ರೆ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ ಅಂತ. ಹೇಳು ಹಾರಿಕಾ. ಲೇಶನು, ನೀನ್ ಕೇಳು, ಅವಳು ಹೇಳ್ತಾಳೆ. ನಾನ್ ಯಾಕೋ ಕೇಳಿ? ಹೇಳು, ಪರವಾಗಿಲ್ಲ. ಅವತ್ತು ನಮ್ಮ ಕಾಲೇಜಲ್ಲಿ ಫೆಸ್ಟ್ ಮುಗ್ದೋಗಿತ್ತು. ಯಾ? ಡಾನ್ ನನ್ನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡಕ್ ಬಂದ. ನಾನ್ ಬೈಕ್ ಇಲ್ದೆ ಹೋಗ್ಬೇಕಾದ್ರೆ ಹಾರಿಕಾ ಅಂದ ಕರ್ದ. ಹಾ, ಕರ್ದ್ಬಿಟ್ಟು ಆಗ ನಾನು ಹಿಂದೆ ತಿರುಗಿ ನೋಡ್ದೆ. ಡಾನ್ ಟೆನ್ಷನ್ ಅಲ್ಲಿ ಐ ಐ ಅಂತಿದ್ದ. ಆಮೇಲೆ ಏನ್ ಹೇಳ್ದ? ಐ ಲವ್ ಯು ಅಂತ ಹೇಳಿ ಬೈಕಲ್ಲಿ ಫಾಸ್ಟ್ ಆಗಿ ಹೊಟ್ಟೋದ. ಐ ಪ್ರಪೋಸ್ಡ್. ಓ, ಐ ಲವ್ ಯು ಅಂತ ಹೇಳಿದ್ನಾ? ಪ್ರಪೋಸ್ ಮಾಡ್ಬೇಕಾದ್ರೆ ಐ ಲವ್ ಯು ಅಂತ ತಾನೇ ಹೇಳ್ತಾರೆ. ಐ ವಾಂಟ್ ಟು ಕಿಸ್ ಯು ಅಂತ ಹೇಳ್ತಾರಾ? ಏನೋ ಹೇಳ್ತಾರೇನೋ, ಐ ವಾಂಟ್ ಟು ಕಿಸ್ ಯು ಅಂತ. ಹಾಗೆ ಹೇಳಿದ್ರೆ ಶಾಕ್ ಅಷ್ಟೇ. ಶಾಕೆ. ಆಯ್ತಾ ನಿಮ್ ಪ್ರೇಮ ಪುರಾಣ? ಡಾನ್, ಹಾರಿಕಾ, ನಿಮ್ ಹತ್ರ ಮಾತಾಡ್ಬೇಕು, ಬನ್ನಿ. ಬಾ. ಮನೋಹರ್, ನೀನು ಬಾಪ. ಮತ್ತೆ ವೈಷ್ಣವಿ? ವೈಷ್ಣವಿ ಹತ್ರ ನಾನು ಆಮೇಲೆ ಮಾತಾಡ್ತೀನಿ, ನೀನ್ ಬಾಪ. ಏನೆಲ್ರು ನಗ್ತಿದ್ದಾರೆ? ವಿಷಯ ಗೊತ್ತಾಗೋಯ್ತಾ? ವೈಷ್ಣವಿ, ಸ್ವಲ್ಪ ಕಾನ್ಫರೆನ್ಸ್ ರೂಮಿಗೆ ಬಾ. ಹಾ, ಒಂದ್ ನಿಮಿಷ ಬಾ. ನಾನು ಈ ಕಡೆ ಕೂತ್ಕೋತೀನಿ. ಸಾರಿ ವೈಷ್ಣವಿ, ಸೀರಿಯಸ್ಲಿ ನಾನು ಹತ್ರ ಕೇಳಿದ ತಪ್ಪೆ. ಅದು ನಿನ್ ಮನ್ಸಲ್ಲಿ ಇದ್ದಿದ್ದಕ್ಕೆ ನೀನ್ ಕೇಳಿದ್ದು. ಏನೋ ಹುಡುಗಿ ಕ್ಲೋಸ್ ಆಗಿ ಮೂವ್ ಆಗಿದ ತಕ್ಷಣ ಹೀಗೆ ಕೇಳೋದಾ? ಅಂದ್ರೆ ಸಿಚುವೇಶನ್ ಹಾಗಿತ್ತು. ಏನ್ ಸಿಚುವೇಶನ್? ಅಂದ್ರೆ ಹೊರಗಡೆ ಫುಲ್ ಮಳೆ, ಒಳಗಡೆ ಫುಲ್ AC, ನೀನ್ ಬೇರೆ ಸಾರಿಲಿ, ಅದು ಪಕ್ಕದಲ್ಲೇ. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಫೀಲ್ ಆಗಿ ಕಿಸ್ ಕೇಳಿದೆ. ಅಂದ್ರೆ ನನ್ ಫೀಲಿಂಗ್ ಮಾತ್ರ. ಅದೆಂತ ಫೀಲಿಂಗ್? ಸರಿ, ನೀನು ಕೂಡ ಪಂಚೆ ಉಟ್ಕೊಂಡಿದ್ದೆ, ಹೊರಗಡೆ ಮಳೆ ಬರ್ತಾ ಇತ್ತು, ಕಾರಲ್ಲಿ AC ಕೂಡ ಇತ್ತು. ನನ್ಗೇನಾದ್ರೂ ರೊಮ್ಯಾಂಟಿಕ್ ಫೀಲ್ ಆಯ್ತಾ? ನನ್ಗೂ ಕಿಸ್ ಮಾಡ್ಬೇಕು ಅಂತ ಅನಿಸ್ತಾ? ಇಲ್ಲ ತಾನೇ? ನಿನಗನ್ಸಿದ್ರು ಹೇಳಲ್ವಲ್ಲ. ಯಾಕೆ ನೀವು ಹುಡುಗಿ ಸ್ವಲ್ಪ ಕ್ಲೋಸ್ ಆಗ್ತಿದ್ದ ಹಾಗೆ ಏನೇನೋ ಕಲ್ಪನೆ ಮಾಡ್ಕೊಳಕ್ ಶುರು ಮಾಡ್ತೀರಾ? ಸರಿ, ನಾನೇನೋ ರೊಮ್ಯಾಂಟಿಕ್ ಆಗಿ ಫೀಲ್ ಆಗಿ ನಿನ್ ಕೈ ಹಿಡ್ಕೊಂಡೆ, ಮತ್ ನೀನ್ ಯಾಕೆ ನನ್ ಕೈ ಹಿಡ್ಕೊಂಡೆ? ನಂಗೆ ಚಳಿ ಆಯ್ತು, ಏನೋ ಫ್ರೆಂಡ್ಲಿಯಾಗಿ ಕೈ ಹಿಡ್ಕೊಂಡೆ, ಅದ್ರಲ್ಲೇನ್ ತಪ್ಪು? ಫ್ರೆಂಡ್ಲಿನಾ? ಒಂದ್ ಮೂವಿಲ್ ನೋಡಿದ್ದೆ. ನಿನಗೆ ಎಸ್ಕಿಮೋಸ್ ಗೊತ್ತಲ್ವಾ? ಗೊತ್ತು. ಅಲ್ಲಿರೋ ಜನರಿಗೆ ತುಂಬಾ ಚಳಿ ಆದಾಗ ಪಕ್ಕದಲ್ಲಿರೋ ನಾಯಿನ ತಪ್ಕೊಂಡ್ ಮಲ್ಕೋತಾರೆ. ಸೇಮ್ ಅದೇ ವೇಯಲ್ಲಿ ನಿನ್ ಕೈ ಹಿಡ್ಕೊಂಡೆ ಅಷ್ಟೇ. ನನ್ ನಾಯ ಅಲ್ಲ, ಏನ್ರೋ ಇದು? ಸಿ, ಐ ರಿಯಲಿ ಡಿಡ್ಂಟ್ ಮೀನ್ ಇನ್ ದಟ್ ವೇ. ಇದು ಜಸ್ಟ್ ನನ್ ಫೀಲಿಂಗ್ ಅಷ್ಟೇ. ನಾಯಿನಾ? ಒಬ್ಬ
ಹುಡುಗಿ ಫ್ರೆಂಡ್ಲಿಯಾಗಿ ಮೂವ್ ಆದ ತಕ್ಷಣ ನೀವು ಹಾಗೆ ಇರಬಹುದಲ್ವಾ? ಇಂಥದ್ನೆಲ್ಲ ಮಧ್ಯಕ್ಕೆ ತಂದು ಅದನ್ನ ಯಾಕೆ ಬ್ರೇಕ್ ಮಾಡ್ಬೇಕು ನಿಂಗೇನ್ ಅಂತ ಬುದ್ಧಿ ಇಲ್ವಾ? ಆಫೀಸ್ ಅಲ್ಲಿ ಕೇಳಿಸ್ಕೊಳಕ್ಕಾಗಲ್ವಾ? ಮಧ್ಯಕ್ಕೆ ತಂದಾಗ ಎಷ್ಟು ಅಂತ ಹೇಳೋದು? ವೈಷ್ಣವಿ, ಒಂದ್ ನಿಮಿಷ ನಾನು ಇರು. ಏನ್ ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆಯಾ ನಿಮ್ಗೆಲ್ಲ? ನೀನ್ ಕೆಲ್ಸಕ್ಕೆ ಬರ್ತಾ ಇರೋನು ಇದೇನ್ ಸಾಫ್ಟ್ವೇರ್ ಆಫೀಸ್ ಅನ್ಕೊಂಡ್ರ ಮಾರ್ಕೆಟ್ ಅನ್ಕೊಂಡ್ರ? ಎಷ್ಟು ಡ್ಯಾಮೇಜ್ ಆಗಿದೆ ಗೊತ್ತಾ? ಎಷ್ಟು ಫೋನಿಗೆ ಆನ್ಸರ್ ಮಾಡ್ಬೇಕು ಗೊತ್ತಾ ನಾನು? ವಾಟ್ ದ ಹೆಲ್ ಆರ್ ಯು ಥಿಂಕಿಂಗ್ ಮನೋಹರ್? ಸೆನ್ಸ್ ಇದೆಯಾ ನಿನ್ಗೆ? ಅಪ್ರೂವಲ್ ಇಲ್ದೇನೆ ಕೋಡ್ನ ಪ್ರೊಡಕ್ಷನ್ಗೆ ಹೇಗೆ ಕಳಿಸ್ತೀಯಾ? ಮೇಲಿರೋರು ನನ್ನ ತಲೆ ತಿಂತಾ ಇದ್ದಾರೆ. ಅರವಿಂದ್, ವಾಟ್ ಹ್ಯಾಪನ್? ಶನ್ನು, ಕೋಡ್ನ ನಿನ್ಗೆ ಪರ್ಸನಲ್ ಆಗಿ ತಗೋ ಅಂತ ಹೇಳಿದೆ ತಾನೆ? ಈ ಮನೋಹರ್ ಏನ್ ಮಾಡ್ತಾ ಗೊತ್ತಾ ನಿನಗೆ? ಅಬ್ಬಾ, ಹಲೋ, ಐ ವಿಲ್ ಟೇಕ್ ಕೇರ್ ಸರ್. ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಸರ್. ಲೇ, ಏನೋ ಮಾಡಿದೆ? ಹಾರಿಕಾ, ಸುಮ್ನಿರು. ಅಂದ್ರೆ ಕೋಡ್ ಎಲ್ಲ ಕಂಪ್ಲೀಟ್ ಮಾಡಿದೆ, ಯೂನಿಟ್ ಟೆಸ್ಟ್ ಕೂಡ ಮಾಡಿದೆ, ಬಗ್ಸ್ ಏನೂ ಇರಲಿಲ್ಲ. ಸೊ ಪ್ರೊಡಕ್ಷನ್ಗೆ ಕೋಡ್ನ QA ಕಳಿಸ್ದೇನೆ ಪ್ರೊಡಕ್ಷನ್ ಕಳಿಸಿದ್ಯಾ? QAE ಬಟನ್ ಒತ್ತಕ್ಕೋಗಿ ಪ್ರೊಡಕ್ಷನ್ ಬಟನ್ ಒತ್ಬಿಟ್ಟೆ. ಲೇ, ಏನ್ ಮಾಡಿದ್ಯಾ ಗೊತ್ತಾ ನಿನ್ಗೆ? ಬಗ್ಸ್ ಬಗ್ಗೆ ನಿನ್ಗೆ ಗೊತ್ತೇನೋ? ಯೂನಿಟ್ ಟೆಸ್ಟ್ ಅಲ್ಲಿ ಎಲ್ಲ ಬಗ್ಸು ಹೇಗೋ ಗೊತ್ತಾಗುತ್ತೆ? ಕೋಡ್ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದೆ ತಾನೆ, ಏನಕ್ಕೆ ಅಷ್ಟೊಂದು ಅರ್ಜೆಂಟು? ಛೇ, ಕೆಲಸ ಬರಲ್ಲ ಅಂದ್ರೆ ಕಲ್ತ್ಕೊಳ್ಳಿ, ಇಲ್ಲ ಮುಚ್ಕೊಂಡು ಕುತ್ಕೊಳ್ಳಿ. ನನಗೆ ಯಾಕೆ ಎಕ್ಸ್ಟ್ರಾ ವರ್ಕ್ ಕೊಡ್ತೀರಾ? ಛೇ, ಜಾಬ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮನೆಗೆ ಹೋಗಿ ಕುತ್ಕೊಳ್ರೋ. ಇಟ್ಸ್ ಓಕೆ ಮನೋಹರ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಲ್ಲ, ಅವ್ರಿಗೆ ಸೆನ್ಸೇ ಇಲ್ವಾ? ಎಲ್ಲರಿದ್ರೆ ಹೀಗ್ ಬೈತಾರಾ? ಹುಡುಗಿರ ಹತ್ರ ಮಾತ್ರ ಅನ್ಕೊಂಡೆ, ಫ್ರೆಂಡ್ಸ್ ಹತ್ರನೂ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ಆಲ್ರೆಡಿ ಪೀಪಲ್ ಆರ್ ಆನ್ ಇಟ್ ಸರ್. ವಿ ವಿಲ್ ಅಪ್ಡೇಟ್ ಯು ಸೂನ್. ಥ್ಯಾಂಕ್ ಯು. ನನ್ನ ತಲೆ ತಿಂತ ಇದ್ದಾರೆ ಕಣೋ. ಮನೋಹರ್ ಇನ್ ಸರ್ವೈವ್ ಆಗೋದು ಕಷ್ಟನೇ. ಎಷ್ಟು ದೊಡ್ಡ ಪ್ರಾಬ್ಲಮ್ ಗೊತ್ತಾ ನಿನಗಿದು? ಟರ್ಮಿನೇಷನ್ಗೆ ರೆಡಿ ಆಗಿರೋ ಕೇಳು. ಸರಿ ಅರವಿಂದ್, ಮನೋಹರ್ ವಿಷಯ ಪಕ್ಕಕ್ಕಿಡು. ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋಣ. ಸೊಲ್ಯೂಷನ್ ಅಂದ್ರೆ ಏನು ಶನ್ನು? ಮ್ಯಾಟ್ರ್ ಗೊತ್ತಾದ್ಮೇಲೆ 12 ಗಂಟೆ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಡಾಟರ್ ಜೊತೆ. ಓಕೆ ಅರವಿಂದ್, ಈ ಮಿಸ್ಟೇಕ್ ನಂದು. ಈ ಮಿಸ್ಟೇಕ್ ನಾನೇ ಮಾಡಿದ್ದೀನಿ ಅನ್ಕೋ. ಯೂಸರ್ಸ್ ಏನ್ ಇಶ್ಯೂ ಫೇಸ್ ಮಾಡ್ತಿದ್ದಾರೆ? ಪ್ರಾಜೆಕ್ಟ್ ಫೈನಲ್ ಅಲ್ಲಿ ಇದ್ವಿ. ಬ್ಯಾಂಕಿಂಗ್ ಅಂದ್ರೇನೆ ಹೆಡ್ಡೇಕು. 1000 ವಿತ್ಡ್ರಾ ಮಾಡಿದ್ರೆ 2000 ಬಂದ್ರೆ ಹೇಗೋ? ಕ್ಲೈಂಟ್ ಕಾಲ್ ಮಾಡಿ ಇಶ್ಯೂಸ್ನ ರೆಕ್ಟಿಫೈ ಮಾಡಕ್ಕೆ ಹೇಳಿದ್ದಾರೆ. 1 ಅವರ್ ಅವ್ರಿಗೂ ಸರ್ವರ್ನ ಆಫ್ ಮಾಡಕ್ಕೆ ಹೇಳಿದ್ದಾರೆ. ನೀನೇನು ಅನ್ಕೊಂಡಿದ್ಯಾ ಅರವಿಂದ್? ಮನೋಹರ್ ಚೇಂಜಸ್ನ ರಿಬೇಟ್ ಮಾಡಿ ಪ್ರೀವಿಯಸ್ ವರ್ಷನ್ನ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದಾಗಲ್ಲ ಅರವಿಂದ್, ನ್ಯೂ ಅಪ್ಡೇಟ್ ರಿಲೀಸ್ ಮಾಡ್ತಿದೀವಿ. ಪ್ರೀವಿಯಸ್ ವರ್ಷನ್ನ ಕ್ಲೈಂಟ್ ಒಪ್ಕೊಳ್ಳಲ್ಲ. ವಿಲ್ ಡೂ ಒನ್ ಥಿಂಗ್, ಬಗ್ಸ್ ಎಲ್ಲ ಕ್ಲಿಯರ್ ಮಾಡಿ ಹೊಸ ವರ್ಷನ್ ರಿಲೀಸ್ ಮಾಡೋಣ. ಟೈಮ್ ಸರಿ ಹೋಗುತ್ತೆ ಅನ್ಕೊಂಡಿದ್ಯಾ? ಸ್ಪ್ರಿಂಟ್ ಪ್ರಕಾರ 2 ವೀಕ್ಸ್ ಡೆವಲಪ್ಮೆಂಟ್, 2 ವೀಕ್ಸ್ ಟೆಸ್ಟಿಂಗ್ನ ಅವ್ರು ಒಪ್ಕೋತಾರಾ? ಬಗ್ಸ್ ಫಿಕ್ಸ್ ಮಾಡಿ, ಯೂನಿಟ್ ಟೆಸ್ಟ್ ಮಾಡಿ, ಕೋಡ್ ಸ್ಟೇಜಿಂಗಲ್ಲಿ ರಿಲೀಸ್ ಮಾಡ್ತೀನಿ. ಅವ್ರು ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿದ್ರೆ ಸಾಕು. ವಿ ಆರ್ ಗುಡ್ ಟು ಗೋ ಅರವಿಂದ್. ಐಡಿಯಾ ಚೆನ್ನಾಗೇ ಇದೆ, ಆದರೆ ಆ ಟೆಸ್ಟಿಂಗ್ ಲೀಡೋನ ಹತ್ರನೇ ಪ್ರಾಬ್ಲಮ್ ಕಣೋ. ಸಿಕ್ಕಾಕೊಂಡಿದ್ದೀವಿ, ತೊಂದರೆ ಅನುಭವಿಸ್ಲೇಬೇಕು. ಅವನ್ನ ಕರ್ಸು, ನಾನು ಮಾತಾಡ್ತೀನಿ. ಟೆನ್ಷನ್ ಮಾಡ್ಕೋಬೇಡ ಮನೋಹರ್, ಕೂಲ್ ಆಗಿರು. ಹಾ, ಹಾಯ್ ಅವಿನಾಶ್, ಕೋಡಿಂಗ್ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ನೋಡ್ದೆ, ಮೇಲ್ ನೋಡ್ದೆ. ಕೋಡ್ನ ಡೈರೆಕ್ಟ್ ಆಗಿ ಪ್ರೊಡಕ್ಷನ್ಗೆ ಕಳಿಸಿದಿರಂತೆ, ಮತ್ತೆ ಟೆಸ್ಟಿಂಗ್ ಯಾಕೆ? ಅಂದ್ರೆ ಮನೋಹರ್ ಕೋಡಿಂಗ್ನ ಸ್ಟೇಜಿಂಗ್ ಕಳ್ಸೋಕ್ ಹೋಗಿ ಪ್ರೊಡಕ್ಷನ್ಗೆ ಕಳಿಸ್ಬಿಟ್ಟಿದ್ದಾನೆ. ಏನ್ ಅರವಿಂದ್ ಅಷ್ಟ್ ಈಸಿಯಾಗಿ ಹೇಳ್ತಿದ್ಯಾ? ಏನೋ ಫ್ಯಾನ್ ಸ್ವಿಚ್ ಹಾಕೋಕ್ ಹೋಗಿ ಲೈಟ್ ಸ್ವಿಚ್ ಹಾಕೋತಾರ. ಪಂಚ ಕಟ್ಕೊಂಡ್ಬಂದ್ರು, ಡ್ಯಾನ್ಸ್ ಮಾಡಿದ್ರು, ಡೆವಲಪರ್ಸ್ ಎಲ್ಲ ಲಂಚ್ಗೆ ಹೋದ್ರು. ಪ್ರಾಬ್ಲಮ್ ಬಂದಿದ ತಕ್ಷಣ ಟೆಸ್ಟಿಂಗ್ ಅವ್ರ ನೆನಪಾಯ್ತು. ಸಾರಿ, ನನ್ನ ಟೀಮೇಟ್ ಮಾಡಿರೋ ತಪ್ಪಿಗೆ ನಾನು ಸಾರಿ ಕೇಳ್ತಿದ್ದೀನಿ. ಈಗ ಒಬ್ಬರಿಂದ ಇಡೀ ಕಂಪನಿ ತೊಂದರೆಯಲ್ಲಿದೆ. ನೀವು ಮಾಡಿರೋ ಮಿಸ್ಟೇಕ್ಗೆ ನಾವು ಕಷ್ಟಪಡ್ಬೇಕಾ? ಸ್ಪ್ರಿಂಟ್ಗೆ ಇನ್ನು 2 ವೀಕ್ಸ್ ಇದೆ, ಆವಾಗ ನೋಡ್ಕೊಳ್ಳೋಣ. ಎಲ್ಲರೂ ಸಾಫ್ಟ್ವೇರ್ ಆಫೀಸ್ನ ಫ್ಯಾಮಿಲಿ ಅಂತಾರೆ. ವಿ ಆರ್ ಫ್ಯಾಮಿಲಿ. ನನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಬಂದರೆ ನಾನು ನಿಂತ್ಕೋತೀನಿ. ನನ್ನ ಜೊತೆ ನಿಂತ್ಕೊಂಡು ಕೆಲಸ ಮಾಡೋರು ಇರ್ಬೋದು, ಇಲ್ದಿದ್ರೆ ಹೋಗ್ಬೋದು. ಸರಿ ಬಿಡು, ನಿಂತ್ಕೊಂಡು ಎಷ್ಟೊತ್ತು ಕೆಲಸ ಮಾಡ್ತೀಯಾ? ಲ್ಯಾಪ್ಟಾಪ್ಸ್ ಓಪನ್ ಮಾಡಿ. ಸಾರ್ ಎಮೋಷ್ನಲ್ ಆಗೇ ಹೊಡೆದ್ಬಿಟ್ರಲ್ಲ. ಅರವಿಂದ್, ಯೂಸರ್ಸ್ ಇಶ್ಯೂಸ್ ಏನು? ವಿಡ್ರಾ ಪ್ರಾಬ್ಲಮ್. 1000ಗೆ 2000 ಬರ್ತಿದೆಯಂತೆ. ಅಬ್ಬಾ, ಏನು ಸಖತ್ತಾಗಿ ಬರ್ದಿದ್ದಾರೆ ಕೋಡು. ಈ ಸ್ಪೀಟ್ ಆಟದಲ್ಲೂ ಹಿಂಗೆ 1000ಕ್ಕೆ 2000 ಬರುತ್ತಂತೆ. ನಮ್ಮ ಮನೋಹರ ಚೆನ್ನಾಗಿ ಆಡಿರೋಂಗಿದೆ. ರಾಬಿನ್ಹುಡ್ ಪ್ರೋಗ್ರಾಮ್. ಸರಿ ಬಿಡು, ಏನೋ ತಮಾಷೆ ಮಾಡಿದೆ. ಪ್ರಿಯಾ, ನೀನ್ ಮ್ಯಾನ್ಯಲ್ ಕೋಡ್ ರನ್ ಮಾಡು. ಓಕೆ. ಮನೋಜ್, ನೀನು ಆಟೋಮೇಷನ್ ಸ್ಟಾರ್ಟ್ ಮಾಡು. ಸರಿ. ಪ್ರಿಯಾ, ಕೋಡ್ ರಿಲೀಸ್ ಮಾಡಿದ್ದೀನಿ, ಒಂದ್ಸಲ ನೋಡು. ಓಕೆ, ಚೆಕ್ ಮಾಡ್ತೀನಿ.
ಶನ್ನು, ಜಂಕ್ ಜಾಬ್ಸ್ ಎಲ್ಲ ಫೇಲ್ ಆಗ್ತಿದೆ, ಒಂದ್ಸಲ ನೋಡ್ಕೋ. ಅರವಿಂದ್, ಲಂಚು. ಹಾ ತಿನ್ಕೋಬಾ ಹೋಗು. ಸರಿ, ನಾನು ತಿನ್ಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಬರ್ತೀನಿ. ಓಕೆ? ಏನು ಆರ್ಡರ್ ಮಾಡ್ಬೇಕೀಗ? 2 ಪಿಜ್ಜಾ, 1 ಚಾಕ್ಲೇಟ್ ಲವ ಕೇಕ್ ಸಾಕು. ಪ್ರಿಯಾ, ನಿನ್ಗೆ? ನನಗೆ ಜಾಸ್ತಿ ಏನ್ ಬೇಡ, 1 ಪಿಜ್ಜಾ, 1 ತಿಕ್ ಚೆಕ್ ಜಾಮ್. ಮನೋಜ್, ನಿನ್ಗೆ? ನಾನು ಲಂಚ್ ಬಾಕ್ಸ್ ತಂದಿದ್ದೀನಿ. ನೀನ್ ಸೂಪರ್ ಎಂಪ್ಲಾಯ್. ಅರವಿಂದ್, ನಂಗೆ 2 ಪಿಜ್ಜಾ, 1 ಮಿಲ್ಕ್ ಶೇಕ್ ದುಡ್ಡು ಜಿಪೇ ಮಾಡ್ಬಿಡ್ತೀಯಾ? ಸೂಪರ್ ಎಂಪ್ಲಾಯ್ ಅಲ್ವಾ? ಲೇ ಮನೋಹರ್, ಮನೋಜ್, ಬಿಲ್ ರಿಲೀಸ್ ಮಾಡಿದ್ದೀನಿ ನೋಡು. ಓಕೆ. ಶನ್ನು, ಆಲ್ ಟೆಸ್ಟ್ ಕೇಸಸ್ ಪಾಸ್ಡ್. ಓಕೆ. ಶನು, ವಿಡ್ರಾ ಓಕೆ ಆಯ್ತಂತೆ, ಬ್ಯಾಲೆನ್ಸ್ ರಾಂಗ್ ತೋರಿಸ್ತಿದೆಯಂತೆ, ಒಂದ್ಸರಿ ಚೆಕ್ ಮಾಡು. ಓಕೆ ಅರವಿಂದ್. ಅವಿನಾಶ್, ಟೆಸ್ಟಿಂಗ್ ಎಲ್ಲಿವರೆಗೂ ಬಂತು? 4 ಪಾಯಿಂಟ್ ಮಗ. ಛೇ, ಆಗ್ಬೇಕು, ಅಷ್ಟು ಎಮೋಷ್ನಲ್ ಆಗಬೇಕು. ಮತ್ತೆ ಕೋಡ್ ಚೆಕ್ ಮಾಡ್ಕೊ. ಛೇ. ಅರವಿಂದ್, ಜಿಪೇ ದುಡ್ಡು ಬಂತು. ಲೇ ಲಂಚ್ ಬಾಕ್ಸ್ ಇದೆ ಅಂತ ಹೇಳಿದ್ಯಲ್ಲೋ? ಅದು 100 ರೂಪಾಯಿ ಇನ್ನೊಬ್ರು ಕೊಟ್ಬಿಟ್ಟೆ. ಛೇ, ನಾ ಹೊರಗಡೆ ಇರ್ತೀನಿ ಕಣೋ. ವರ್ಕ್ ಸ್ಟಾರ್ಟ್ ಮಾಡೋಣವಾ? ಮಾಡೋಣ. ಶನು, ವಿಡ್ರಾ ಬ್ಯಾಲೆನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಂತೆ, ಹೊಸ ವರ್ಷನ್ ರಿಲೀಸ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ಓಕೆ. ನಿನಗೇನಾದರೂ ಆರ್ಡರ್ ಮಾಡಲಾ? ಬೇಡ ಅರವಿಂದ್, ನಾನು ಆಮೇಲೆ ತಿಂತೀನಿ. ಶನ್ನು, ನಾನು ನೋಡಬೇಕು. ನನ್ನ ವೈಫ್ ಒಬ್ಬಳೆ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಬಾಯ್ ಕಣೋ. ಥ್ಯಾಂಕ್ ಯು ಬ್ರೋ. ಇಟ್ಸ್ ಗೆಟಿಂಗ್ ಲೇಟ್. ಶನ್ನು, ನಾನಿನ್ ಹೊರಡ್ತೀನಿ. ಇನ್ನು ನಾನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಓಕೆ. ಹಲೋ, ಹೌದಾ? ನಾನೀಗ ಹೊರಡ್ತೀನಿ. ಶನು, ಸ್ವಲ್ಪ ಮ್ಯಾನೇಜ್ ಮಾಡ್ತೀಯಾ? ನನ್ನ ಮಗಳಿಗೆ ಫೀವರ್ ಅಂತೆ, ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು. ಪರವಾಗಿಲ್ಲ ಅರವಿಂದ್, ಐಲ್ ಟೇಕ್ ಕೇರ್. ಶನ್ನು, ಎರರ್ಸ್ ಇದೆ, ಚೆಕ್ ಮಾಡ್ಕೊ. ಒಂದು ಸಣ್ಣ ಪವರ್ ನ್ಯಾಪ್ ತಗೋತೀನಿ. ಛೇ. ಛೇ. ಎಲ್ಲಿ ತಪ್ಪಾಗ್ತಾ ಇದೆ? ಏನೋ ಎರರ್? ಸರ್, ಟೀ ಕಾಫಿ ಏನಾದರೂ ಕುಡಿತೀರಾ? ಬೇಡೋಣ. ಯಾಕೆ ಸರ್ ಟೆನ್ಷನಲ್ಲಿದ್ದೀರಾ? ಅದೇನಿಲ್ಲ, ಆಫೀಸ್ ವರ್ಕ್, ಅದಕ್ಕೆ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅದೇ ಸರ್, ನಾವು ಓದ್ಕೊಂಡಿಲ್ವಲ್ಲ. ಹಾಗಲ್ಲ ಅಣ್ಣ, ಬ್ಯಾಂಕ್ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಬ್ಯಾಂಕಲ್ಲಿ ಸರ್ವರ್ ಡೌನ್ ಅಂತ ಬರುತ್ತಲ್ಲ, ಆ ಸರ್ವರ್ ಡೌನ್ ಆಗೋದು ನಮ್ಮ ಮಿಸ್ಟೇಕ್ಸ್ ಇಂದಾನೆ. ಸರ್, ಅವಾಗ ಹೋಗಿ ಬ್ಯಾಂಕ್ ಹೋಗ್ತೀನಿ, ಸರ್ವರ್ ಡೌನ್ ಅಂತಾರೆ, ಬ್ಯಾಂಕ್ ಅವ್ರು ತಪ್ಪು ಅನ್ಕೋತೀನಿ. ನಿಮ್ಮ ತಪ್ಪ ಸರ್? ನಮ್ಮ ತಪ್ಪೆ, ನಮ್ಮ ತಪ್ಪೆ, ನಮ್ಮ ತಪ್ಪೆ. ಥ್ಯಾಂಕ್ಸ್ ಅಣ್ಣ. ಅವಿನಾಶ್, ಅವಿನಾಶ್, ಕೋಡ್ ರಿಲೀಸ್ ಮಾಡಿದ್ದೀನಿ. ಏನು ಬ್ರೋ? ಕೋಡ್ ರಿಲೀಸ್ ಮಾಡಿದ್ದೀನಿ ನೋಡು. ಓಕೆ.
ಆರ್ ಕ್ಲಿಯರ್. ನ್ಯೂ ವರ್ಷನ್ ಅಪ್ಡೇಟ್ ಆಗಿದೆ, ಪ್ರೊಡಕ್ಷನ್ಗೆ ಕಳಿಸ್ಬೋದು. ಎಸ್. ಅವಿನಾಶ್, ಹಾಂ, ರಿಪೋರ್ಟ್ ರೆಡಿ ಮಾಡು. ಓಕೆ. ಅವಿನಾಶ್, ಯಾ ರಿಪೋರ್ಟ್ ನೋಡು ಒಂದ್ಸಲ. ರೆಡಿ ಆಗ್ತಿದೆ, ಕಳಿಸ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹಾಯ್. ಹಾಯ್ ಅರವಿಂದ್, ಹೌಸ್ ಯುವರ್ ಡಾಟರ್ ನಾವು? ಈಗ ಆರಾಮಾಗಿದ್ದಾಳೆ. ಗೈಸ್, ಎಲ್ಲದೂ ಸಾರ್ಟ್ ಔಟ್ ಆಗಿದೆ ಅಂತೆ. ಕಾಲ್ ಮಾಡಿದ್ರು, ರಿಪೋರ್ಟ್ ಎಲ್ಲ ನನಗೆ ಮೇಲ್ ಮಾಡಿ. ಓಕೆ? ಶನ್ನು, ಮೇಲ್ ಮಾಡಿದ್ದೀನಿ ನೋಡು. ಹಾಂ. ಇನ್ಮುಂದೆನಾರು ಸ್ವಲ್ಪ ಹುಷಾರಾಗಿರಿ. ಪ್ರತಿ ಸಾರಿನೂ ಇಲ್ಲಿ ಬಂದು ಯಾರು ನೈಟೆಲ್ಲ ಕೆಲಸ ಮಾಡಲ್ಲ. ಅವಿನಾಶ್, ನೀನು ಶಾರ್ಟ್ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತೀಯ ಅಲ್ವಾ? ಹಾಂ, ಹೌದು, ಅವಾಗವಾಗ. ನೀನು ತುಂಬ ಗ್ರೇಟ್ ಬ್ರೋ. ಒಂದು ಕಡೆ ಸಾಫ್ಟ್ವೇರ್, ಇನ್ನೊಂದು ಕಡೆ ಶಾರ್ಟ್ ಮೂವೀಸ್, ಎರಡೂ ಮ್ಯಾನೇಜ್ ಮಾಡ್ತೀಯ. ನೀನು ತುಂಬ ಗ್ರೇಟ್ ಬ್ರೋ. ಹಾಂ, ನಿನ್ನ ಶಾರ್ಟ್ ಫಿಲಮ್ ಆ ಪ್ರಿಯಾ ಕರದ್ಲು ನಿಜವಾಗ್ಲೂ ಆಸಮ್ ಬ್ರೋ. ಹಗ್ ಸೀನಲ್ಲಿ ನೀನು ಕೊಟ್ಟಿರೋ ರಿಯಾಕ್ಷನ್ಗೆ ನಾನೇ ಹಗ್ ಮಾಡ್ತಿರೋ ಥರ ಫೀಲಿಂಗ್ ಬಂತು, ಗೊತ್ತಾ? ಅಲ್ವಾ? ಕಾಮೆಂಟ್ಸ್ ಎಲ್ಲ ಅದೇನೆ. ಫಸ್ಟ್ ಟೈಮ್ ಬ್ರೋ ಒಂದು ಹುಡುಗಿನ ಹಗ್ ಮಾಡಿರೋದು, ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಕೂಡ ರಿಲೀಸ್ ಆಗ್ತಿದೆ. ಪ್ರಿಯಾ ನಿನ್ ಗರ್ಲ್ ಫ್ರೆಂಡಾ? ಅರವಿಂದ್, ಟೈಟ್ಲ್ ನಿಂಗೆ ಹೆಂಗ್ ಗೊತ್ತಾಯ್ತು? ಲಿಂಕ್ ಕಳ್ಸೋದು ಮರಿಬೇಡ. ಸರಿ. ಅವಿನಾಶ್, ತುಂಬ ತುಂಬ ಥ್ಯಾಂಕ್ಸ್. ನೀನು ಇಲ್ಲದೆ ಇದ್ದಿದ್ರೆ ವರ್ಕ್ ಇಷ್ಟು ಬೇಗ ಮುಗಿತಾ ಇರಲಿಲ್ಲ. ಥ್ಯಾಂಕ್ಸ್ ಮ್ಯಾನ್. ನಮ್ಮ ಕೆಲಸ ನಾವು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೋ. ಅರವಿಂದ್, ಇವತ್ತು ಆಫ್ ನನಗೆ. ಓಕೆ. ಶನ್ನು, ಟೇಕ್ ಕೇರ್ ಕಣೋ. ಅವನಿಗೆ ಊಟ ಕೊಡ್ಸೋ ಅರವಿಂದ್. ಅವಿನಾಶ್ ತುಂಬ ಗ್ರೇಟ್ ಅರವಿಂದ್. ಗೋಲು ಮತ್ತು ಜಾಬ್ ಎರಡು ಮೇಂಟೈನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅರವಿಂದ್, ಮನೋಹರ್ ಜಾಬ್. ನೀನಿದ್ಮೇಲೆ ಒಂದು ಜಾಬಿಗೆ ಏನಾಗುತ್ತೋ? ಓಕೆ ಅರವಿಂದ್, I'll see you. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಕಣೋ. ಇಶ್ಯೂಸ್ ಎಲ್ಲ ಕ್ಲಿಯರ್ ಆಯ್ತಾ? ಯಾ, ಆಲ್ ಕ್ಲಿಯರ್. ಮನೋಹರ್ ಎಲ್ಲಿ? ಮನೋಹರ್, ಎಲ್ಲ ಕ್ಲಿಯರ್ ಕಣೋ, ಚಿಲ್ ಮಾಡು. ಶನ್ನು, ನಾನು ಕೆಲಸ ಬಿಡಬೇಕು ಅಂದ್ಕೊಂಡಿದ್ದೀನಿ ಕಣೋ. ನಾನು ಗೌರ್ಮೆಂಟ್ ಸ್ಕೂಲು ಕನ್ನಡ ಮೀಡಿಯಮಲ್ಲಿ ಓದಿದ್ ಕಣೋ. ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾರೆ ಅಂತ ನಾನು ಇಂಜಿನಿಯರಿಂಗ್ ಮಾಡಿದೆ ಕಣೋ. ಇಂಜಿನಿಯರಿಂಗ್ ಯಾವ ಕಾಲೇಜಲ್ಲಿ ಓದಿದ್ನೋ, ಏನು ಓದಿದೆ ಅಂತ ನನಗೆ ಗೊತ್ತಿಲ್ಲ. ಇಂಗ್ಲೀಷ್ ಬರಲ್ಲ. ಯಾವುದೋ ಕೋರ್ಸ್ ಕೂಡ ಮಾಡಿದೆ. ನನ್ನ ರೆಸ್ಯೂಮ್ ಪ್ರಿಪೇರ್ ಮಾಡೋಕ್ಕೂ ಬರಲ್ಲ ಕಣೋ. ಅಂಥವನಿಗೆ ನೀನು ಜಾಬ್ ಕೊಡಿಸ್ದೆ. ನನ್ನ ಕೆಲಸ ಕೂಡ ನೀನೇ ಮಾಡ್ತೀಯ. ಇಷ್ಟು ದಿನ ನನ್ನ ಸಹಿಸ್ತಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ನನ್ನಿಂದ ನೋವಾಗ್ತಿದೆ ನಿಮಗೆ ಅಂತ ಗೊತ್ತಾಯಿತು. ಶನ್ನು, ಐ ಆಮ್ ಅನ್ಫಿಟ್ ಫಾರ್ ದಿಸ್ ಜಾಬ್ ಕಣೋ. ವೆರಿ ಗುಡ್ ಡಿಸಿಷನ್ ಕಣೋ ಮನೋಹರ್. ಪರ್ಫೆಕ್ಟ್, ಪರ್ಫೆಕ್ಟ್. ಸರಿ, ನಾನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ಬಿಟ್ಟು ಹೋಗು. ನಿನಗೆ ಮಾರ್ವಲ್ಸ್ ಇಷ್ಟ ಅಲ್ವಾ? ಅದರಲ್ಲಿ ಯಾವ ಹೀರೋ ಇಷ್ಟ? ಐರನ್ ಮ್ಯಾನ್. ಐರನ್ ಮ್ಯಾನ್. ಐರನ್ ಮ್ಯಾನ್ ಬಗ್ಗೆ ನಿನ್ಗೇನು ಗೊತ್ತು ಮನೋಹರ್? ಯಾವುದೋ ಸೂಟ್ ಹಾಕೊಂಡು ವಿಲನ್ಸ್ ಜೊತೆ ಫೈಟ್ ಮಾಡಿಕೊಂಡು ಕಾಮಿಡಿ ಮಾಡ್ತಾನೆ ಅಂತನಾ? ಐರನ್ ಮ್ಯಾನ್ ಒಂದು ಅಪ್ಡೇಟ್, ಒಂದು ವಿಷನ್. ಐರನ್ ಮ್ಯಾನ್ 1ನಲ್ಲಿ ಸೂಟು ಮನೇಲೇ ಇರುತ್ತೆ, ಆಗ ಪ್ರಾಬ್ಲಮ್ ಮನೆವರೆಗೂ ಬರಲ್ಲ, ಆದರೆ ಆಗಾಗ ನಮ್ಮ ಹತ್ರ ಬರುತ್ತೆ. ಅದಕ್ಕೆ ಸೂಟ್ ಕೇಸ್ ಆಗಿ ಅಪ್ಡೇಟ್ ಮಾಡಿದ್ರು. ಐರನ್ ಮ್ಯಾನ್ 2ಅಲ್ಲಿದೆ. ಅವೆಂಜರ್ಸ್ ನೋಡೇ ಇರ್ತೀಯ, ಅದರಲ್ಲಿ ಹಲ್ಕ್ ಮತ್ತೆ ಥಾರ್ ಫೈಟ್ ಮಾಡ್ತಾರೆ. ಸೊ ಯಾವಾಗ ಬೇಕಾದ್ರೂ ಹಲ್ಕ್ ಜೊತೆ ಫೈಟ್ ಮಾಡ್ಬೋದು ಅಂತ ಹಲ್ಕ್ ಬಸ್ಟರ್ ರೆಡಿ ಮಾಡ್ತಾರೆ. ಏಜ್ ಆಫ್ ಅಲ್ಟ್ರಾನ್ ಅಲ್ಲಿ ಇರುತ್ತೆ. ಸಿವಿಲ್ ವಾರ್ ಅಲ್ಲಿ ನೋಡಿರ್ತೀಯ, ಆಂಟ್ ಮ್ಯಾನ್ ಐರನ್ ಮ್ಯಾನ್ ಸೂಟ್ ಒಳಗಡೆ ಹೋಗ್ತಾನೆ. ಸೊ ಮತ್ತೆ ಆ ಪ್ರಾಬ್ಲಮ್ ಬರಬಾರ್ದು ಅಂತ ನ್ಯಾನೋ ಟೆಕ್ನಾಲಜಿಲಿ ಸೂಟ್ ರೆಡಿ ಮಾಡ್ತಾರೆ. ಈ ತರ ಎಷ್ಟೋ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾರೆ, ಮುಂದೆ ಬರೋ ಪ್ರಾಬ್ಲಮ್ನು ಫೇಸ್ ಮಾಡ್ತಾರೆ. ಮನೋಹರ್, ನಮಗ್ ಪ್ರಾಬ್ಲಮ್ ಆದ್ರೆ ನಾವು ಫೇಲ್ಯೂರ್ ಅಲ್ಲ ಕಣೋ. ಬಂದಿರೋ ಪ್ರಾಬ್ಲಮ್ ಮತ್ತೆ ಮತ್ತೆ ಬಂದ್ರೇನೆ ನಾವು ಫೇಲ್ಯೂರ್. ನಮ್ಗೆ ಯಾರಾದ್ರೂ ಇಷ್ಟ ಆದ್ರು ಅನ್ಕೋ, ಅವ್ರ ಜೊತೆ ಜಗಳ ಆಡೋದಲ್ಲ, ಅವರಿಂದ ಕಲ್ತ್ಕೋಬೇಕು. ಕಷ್ಟಪಡು, ನಾವೆಲ್ಲರೂ ಹೆಲ್ಪ್ ಮಾಡ್ತೀವಿ. ಅದನ್ ಬಿಟ್ಟು ಮನೇಲಿ ಕೂತ್ಕೋತೀನಿ, ಆಫೀಸ್ ಬಿಡ್ತೀನಿ, ಇದೆಲ್ಲ ಡ್ರಾಮಾ ಮಾಡಬೇಡ. ನಿನಗೆ ನಿಜವಾಗ್ಲೂ ಸೂಟ್ ಆಗಲ್ಲ. ಯಾವಾಗ್ಲೂ ಜೋಕ್ಸ್ ಮಾಡ್ತೀಯಲ್ಲ, ಹಾಗೆ ಇರು ಮನೋಹರ್. ಲೇ ಮನೋಹರ್,
ಇಷ್ಟೊಂದು ಹೇಳಿದ್ನಲ್ಲ, ಏನ್ ಅರ್ಥ ಆಯ್ತು? ನೀನ್ ನನಗಿಂತ ಮಾರ್ವೆಲ್ಗೆ ದೊಡ್ಡ ಫ್ಯಾನ್ ಕಣೋ. ನನ್ನ ಮಗನೇ, ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬಾಯ್ಲಿ ಒಂದು ನಿಮಿಷ ಬಾಯ್ಲಿ. ನನ್ನ ಮಗನೇ ಲ್ಯಾಂಗ್ವೇಜ್ ಅಂತ ಏನ್ ಕ್ಯಾಪ್ಟನ್ ಅಮೆರಿಕ ಇವನು. ನನ್ನ ಮಗನೇ ಪಾಠ ಹೇಳಿದ್ರೆ ಕಾಮಿಡಿ ಮಾಡ್ತೀಯಾ? ಇಟ್ಕೊಳ್ಳೋ. ಹಾಯ್ ಗಾಯ್ಸ್. ಏನೆಲ್ಲ ಸೀರಿಯಸ್ ಆಗಿದ್ದೀರಾ?